ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ತುಂಬ ಜನ ಕೇಳ್ತಿದ್ರಿ ಇದೊಂದು ಜಡೆ ಡಿಸೈನು ಮೈಸೂರು ಸಿಲ್ಕ್ ಹೇಳ್ಕೊಡಿ ಅಂತ. ಸೊ ನಾನು ಟ್ರೈ ಮಾಡಿದ್ದೀನಿ. ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಯಿಂದ. ಬನ್ನಿ ಸ್ಟಾರ್ಟ್ ಮಾಡೋಣ. ಬಟ್ ಇದಕ್ಕೆ ಸ್ವಲ್ಪ ಈ ಮೈಸೂರು ಸಿಲ್ಕ್ ಈ ಥರದ್ದಿದ್ರೇ ಇದು ಸಾಫ್ಟಾಗಿರುತ್ತೆ ಅಂತ ದಾರ ನಾವು ಇದಕ್ಕೆ ಹಾಕ್ತೀವಿ. ಬೇರೆ ಸೀರೆ ಅಂಥದ್ದೆಲ್ಲ ತೊಗೊಂಡ್ರೆ ನೀವು ಸ್ವಲ್ಪ ಇದು ರಫ್ ಇರುತ್ತೆ. ಸೊ ಹಾಗಾಗಿ ಇದು ಉಲ್ಟಾ ಇದೆ, ಸೀದಾ ಮಾಡ್ಕೋತೀನಿ. ನೋಡಿ, ಫಸ್ಟ್ ಏನು ಮಾಡಬೇಕು ಅಂದರೆ ಇದರಲ್ಲಿ ನೀವು ಹಿಂಗೆ ಸ್ವಲ್ಪ ಅಗ್ಲ ಮಾಡಿದ್ರೆ ನೋಡಿ, ಇಲ್ಲಿ ಸಣ್ಣ ಸಣ್ಣ ದಾರಗಳು ಕಾಣುತ್ತೆ ಅಲ್ವಾ ನಿಮಗೆ. ಈ ಬ್ಲ್ಯಾಕ್ ಕಲರ್ದು, ಆ ಕಲರು ಗ್ರೀನು ಬ್ಲ್ಯಾಕು, ಆ ಕಲರ್ನ ನಿಧಾನಕ್ಕೆ ನೋಡಿಕೊಂಡು ಅದನ್ನು ಮಾತ್ರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ನೀವು ಹಿಂಗೆ ಹೇಳಿದ್ರೆ ಅದು ಅಷ್ಟು ಬರುತ್ತೆ. ಫಸ್ಟ್ ಈ ಕೆಲಸ ಮಾಡ್ಕೋಬೇಕು. ನೋಡಿ, ಇಲ್ಲಿದೆಯಲ್ಲ ಈ ಥರದ್ದೆಲ್ಲ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಇದನ್ನು ಹಿಂಗೆ ಅಂದಾಗ ಕ್ಲೀನಾಗಿ ಎಳೆಗಳು ನಮಗೆ ಬಿಚ್ಕೋಬೇಕಿದು. ಸೊ ಇದು ಮಾಡೋಣ, ನೀವು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನಾನು ತೋರಿಸೋ ತನಕ ಇದನ್ನೆಲ್ಲ ಹೀಗೆ ಕ್ಲಿಯರ್ ಮಾಡ್ಕೋತೀನಿ. ನೋಡಿ, ಇಲ್ಲೆಲ್ಲ ಇದೆ. ಹುಷಾರಾಗಿ ದಾರ ತಕ್ಕೋಬೇಕು. ನೀವು ಈ ದಾರ ಕಟ್ ಮಾಡಿಬಿಟ್ರೆ ಮತ್ತೆ ನಿಮಗೆ ಡಿಸೈನ್ ಹಾಕೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ಎಳ್ಕೊಳ್ಳಿ. ನಾನು ಇದಕ್ಕೆ ಈ ಥರ ಸ್ವಲ್ಪ ದಪ್ಪ ಕ್ರೋಶ ತೊಗೊಂಡಿದ್ದೀನಿ. 2.5 ಅಂತ ಇದೆ ಇದು, 2.5 mm. ಅದು ತೊಗೋಬೋದು. ಇಲ್ಲಾಂದರೆ ನೀವು ಈ ಥರ 7.5 ಆ ಥರನೂ ತೊಗೋಬೋದು. ಇದರಲ್ಲಿ ನೀಟಾಗಿ ಬರುತ್ತೆ ನಿಮಗೆ. ಸೊ ಫಸ್ಟು ಇದನ್ನೆಲ್ಲ ಸ್ವಲ್ಪ ಹಿಂಗೆ ಅಗಲ ಮಾಡ್ಕೊಳ್ಳಿ. ಮತ್ತು ಆ ಸಣ್ಣ ದಾರ ಏನಾನು ಇತ್ತು ಅಂದರೆ ಅದನ್ನೆಲ್ಲ ತೆಗೆದುಬಿಡಿ. ನೋಡಿ, ಫಸ್ಟು ಸ್ವಲ್ಪ ಹಿಂಗೆ ಅಗಲ ಮಾಡಿಕೊಂಡ್ರೆ ಇದು ಈ ಡಿಸ್ಟೆನ್ಸ್ ಚಿಕ್ಕದಿದೆ ನಂದು. ಕೆಲವು ಸೀರೆಯಲ್ಲಿ ಅಗಲ ಬರುತ್ತೆ. ಸೊ ಪ್ರೊಸೀಜರ್ ಒಂದೇ, ಅಗಲ ಆದರೂ ಅಷ್ಟೇ, ಚಿಕ್ಕದಾದರೂ ಅಷ್ಟೇ. ಸೊ ಈ ಥರ ದಾರ ಎಲ್ಲ ತೆಗಿಬೇಕಾಗತ್ತೆ. ನೋಡಿ, ಸ್ಟಾರ್ಟಿಂಗು ಒಂದಿಷ್ಟು ತಗೊಂಬಿಡೋಣ. ಇದು ಫಸ್ಟು ಕ್ರೋಶ ಕೆಳಗಿಂದ ಹಿಂಗೆ ಹಾಕ್ಕೋಬೇಕು ನೀವು. ಆಮೇಲೆ ಒಂದು ಸ್ವಲ್ಪ ನೀವು ಇದು ಹೆಂಗನೂ ಹಾಕ್ಕೋಬೋದು. ನೋಡಿ, ಹಿಂಗನೂ ಹಾಕ್ಕೋಬೋದು, ಹಿಂಗನೂ ಹಾಕ್ಕೋಬೋದು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಿಂಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ದಾರನ ಕ್ಲೀನಾಗಿ ಈ ಥರ ತಗೊಳ್ಳಿ. ಒಂದು ಎಳೆನೂ ತಗೊಳ್ಳಿ. ಈ ಥರ ತಗೊಂಡು ಈಗ ಸ್ಟಾರ್ಟಿಂಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇರೋದು, ಆಮೇಲೆ ಹಾಕ್ಕೊಂಡು ಹೋಗ್ಬೋದು. ಹಿಂಗೆ ತಗೊಂಡ್ರೆ ನೋಡಿ, ಇದು ಫಸ್ಟ್ ಹಿಂಗೆ ಹೋಗುತ್ತಾ, ಸರಿಯಾಗಿ ನೋಡ್ಕೊಳ್ಳಿ. ಸ್ಟಾರ್ಟಿಂಗು ಎಂಡಿಂಗು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಈಗ ಫಸ್ಟ್ ಹಿಂಗಿದೆ ಅಲ್ವಾ, ಇದಕ್ಕೆ ಕೆಳಗಿಂದ ಹಿಂಗೆ ಹೋಗ್ತೀವಿ. ಇದು ಒಂದಿಷ್ಟು ತೊಗೊಳ್ಳಿ ಇಲ್ಲಿ. ಬಟ್ ಎಷ್ಟು ತೊಗೋತೀರೋ ಅಷ್ಟೇ ಇರಬೇಕು ಪ್ರತಿ ಸರಿನೂ. ಒಂದು ಕಡಿಮೆ ಒಂದು ಜಾಸ್ತಿ ಮಾಡಿದ್ರೆ ಅನ್ನಿವನ್ನಾಗಿ ಬರುತ್ತೆ. ಇದನ್ನು ಹಿಂಗೆ ತಗೊಂಡು ಇದು ಹಿಂಗೆ ಇರಬೇಕು. ಇದು ಬೇಕಿದ್ರೆ ನೀವು ಎಳ್ಕೋಬೋದು ಮೇಲೆ ಬರ್ತಾಯಿದೆ ಅಂತಂದರೆ. ಈ ಪೋರ್ಷನ್ ಇದೆಯಲ್ಲ, ಇದನ್ನು ಬೇಕಿದ್ರೆ ಹಿಂಗೆ ಎಳ್ಕೊಬೋದು. ಹಿಂಗೆ ಎಳ್ಕೊಂಬಿಟ್ಟು ಒಂದು ಸ್ಟಾರ್ಟಿಂಗ್ ಒಂದು 2-3 ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದು ಜರಿ ಥ್ರೆಡ್ಡು ಕೈ ಕುದುರಬೇಕು, ಅದೆಲ್ಲ ಆಗುತ್ತೆ. ನೋಡಿ, ಹಿಂಗೆ ಹಾಕ್ಕೊಳ್ತಾ ಹೋಗಬೇಕು. ಹೆಂಗೆ ಬರುತ್ತೋ ಹಂಗೆ ಹಾಕಿ ಆಮೇಲೆ ಬೇಕಿದ್ರೆ ಇನ್ನೊಂದು ಸರಿ ಬಿಚ್ಚಿಬಿಟ್ಟು ತಿರ್ಗಾನು ಮಾಡ್ಕೋಬೋದು. ನಾನು ಹಿಂಗೆ ಹಾಕ್ತೀನಿ, ಕಲ್ತಿದ್ದು ಹಿಂಗೆ, ಅದಕ್ಕೆ ಹಿಂಗೆ ಈಸಿ ಆಗುತ್ತೆ ನನಗೆ. ಇದನ್ನು ಒಂದು ಸೆಕೆಂಡ್ ಎಲ್ಲ ಖಾಲಿ ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದು ಸ್ವಲ್ಪ ಎಳೆಗಳೆಲ್ಲ ಹಿಂದಕ್ಕೆ ಎಳ್ಕೊಂಡ್ರೆ ನೋಡಿ, ಹಿಂಗೆ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ತಿರ್ಗಾನು
ಅಗಲ ಮಾಡ್ಕೊಳ್ಳಿ. ಪಾಪ ತುಂಬ ದಿವಸದಿಂದ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಇವತ್ತು ನಾನು ಫ್ರೀ ಮಾಡ್ಕೊಂಡು ನಿಮಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಹೇಳ್ಕೊಂಬಿಟ್ಟು ನೋಡ್ಕೊಳ್ಳಿ. ಎಲ್ಲಾನು ದಾರ ಬಿಟ್ಟಿದ್ರೆ ಎಳೆ ಅದನ್ನು ಕ್ಲೀನಾಗಿ ನೋಡಿ ಹಿಂಗೆ ಮಾಡಿಕೊಂಡ್ರೆ ಕ್ಲೀನಾಗಿ ಒಂದು ಎಳೆ ಬಿಟ್ಟಿದೆ ಇದೆಲ್ಲ ತಗೊಂಡು ಇದ್ರೊಳಗೆ ಬನ್ನಿ. ಸಪೋಸ್ ಹಿಂಗೆ ಬಂತಾ ಬಿಟ್ಟುಬಿಡಿ, ತಿರ್ಗಾನು ಬನ್ನಿ. ಅದೇನು ನಿಮಗೇನು ಪ್ರಾಬ್ಲಮ್ ಕೊಡಲ್ಲ. ತಿರ್ಗಾನು ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು, ಆಮೇಲೆ ಪ್ರಾಕ್ಟೀಸ್ ಬೇಕು ಒಂಚೂರು. ಅಯ್ಯೋ ಕಷ್ಟ ಅಲ್ಲ ಅಂತ ಬಿಟ್ಟು ಬಿಡೋದಕ್ಕಾಗಲ್ಲ. ಇದು ಗ್ರಿಪ್ ಸಿಗ್ಬೇಕು ನಮಗೆ ಒಂಚೂರು. ಎಷ್ಟು ತೊಗೋತೀರೋ ಅಷ್ಟೇ ತೊಗೋಬೇಕು ಪ್ರತಿ ಸರಿನೂ. ಜಸ್ಟ್ ಇದ್ರೊಳಗೆ ಹಾಕ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಇದು ಹಿಂಗೆ ತೋರ್ಸೋಕ್ಕೆ ಕಷ್ಟ, ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿ ಇದೆ ಮಾಡೋದಕ್ಕೆ. ನಾನು ಮಾಡಿದ್ದೀನಿ ಸೀರೆಗೆ, ತೋರಿಸ್ತೀನಿ. ಪ್ರೊಸೀಜರ್ ಸೇಮ್ ಇದು, ಹಿಂಗೆ ಹಾಕ್ಕೊಳ್ತಾ ಹೋಗಬೇಕು. ಅಲ್ಲಿ ನೋಡಿ ಇದೇ ಥರನೇ ಬರೋದು. ಇದು ಎಂಡಿಂಗ್ ನಾನು ಹೇಳ್ಕೊಡ್ತೀನಿ, ಈ ಥರ ಮಾಡ್ಕೋಬೇಕು. ಸೊ ಈ ಥರ ಜಡೆ ಹಾಕ್ಕೊಳ್ತಾ ಹೋಗಿ ನೆಕ್ಸ್ಟ್ ಪಾರ್ಟಲ್ಲಿ ಇದು ಎಂಡಿಂಗು ಸ್ಟಾರ್ಟಿಂಗು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಒಂದು ಬೀಡ್ ಹಾಕಿದ್ದೀನಿ. ಬೀಡ್ ಹಾಕೋ ಪ್ರೊಸೀಜರ್ ಸೇಮು, ನೀವು ಯಾವ ಬೀಡನ್ನು ಹಾಕ್ಕೊಳ್ಳಿ. ರಿಂಗ್ ಬೀಡು ಬೇರೆ ಥರ ಇದೆ, ಅದನ್ನು ಹೇಳ್ಕೊಡ್ತೀನಿ ನೋಡಿ. ಇವಾಗ ಇಲ್ಲಿಗೆ ನಿಲ್ಲಿಸಿದ್ದೀನಿ ನಾನು. ಸೊ ಇಲ್ಲಿಂದ ಹಿಂಗೆ ತಗೊಂಡು ಹಿಂಗೆ ಹೋಗ್ಬೇಕು. ಹಿಂಗೆ ಹೋದಾಗ ನಿಮಗೆ ರೌಂಡ್ ಬೀಡ್ ಹಾಕ್ಕೋಬೇಕು, ಇಲ್ಲ ಲೆಂತ್ ಬೀಡ್ ಹಾಕ್ಕೋಬೇಕು, ಯಾವುದನ್ನು ಹಾಕ್ಕೊಳ್ಳಿ. ಬೀಡು ಸ್ವಲ್ಪ ಕ್ರೋಶ ಚೇಂಜ್ ಮಾಡ್ಕೊಳ್ಳೋಣ, ಆ ನಂಬರಲ್ಲಿ ಬೀಡ್ ಹೋಗಲ್ಲ. ಇದನ್ನು ಈ ಥರ ಎಲ್ಲ ಹಾಕ್ಕೋಬಾರ್ದು. ನೀವು ಹೆಂಗೆ ಹೋಗ್ತಾ ಇದ್ದೀರಾ ಅದೇ ಥರ ಅದೇ ಇದರಲ್ಲೇ ಇಟ್ಕೋಬೇಕು ಥ್ರೆಡ್ಡು. ಈಗ ಚೇಂಜ್ ಮಾಡ್ಕೊಳ್ಳೋಣ ಕ್ರೋಶ. ಹಿಂಗೆ ತೊಗೊಂಡು ಇದೇ ನಾವು ಇವಾಗ ಹಿಂಗೆ ಹೋಗ್ತಿರೋದ್ರಿಂದ ಹಾಗೆ ಇಟ್ಕೋಬೇಕಾಗತ್ತೆ ನೀವು ದಾರನ. ನೋಡಿ ಇಷ್ಟೇ ಇದು. ಯಾವ ಬೀಡನ್ನು ಹಾಕ್ಕೊಳ್ಳಿ, ಪ್ರೊಸೀಜರ್ ಸೇಮ್. ಹಿಂಗೆ ಹಾಕ್ಕೊಳ್ತಾ ಹೋಗ್ತೀವಿ, ನೀಟಾಗೆ ಬರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ರಿಂಗ್ ಬೀಡ್ ಒಂದು ಹೇಳ್ಕೊಡ್ತೀನಿ. ರಿಂಗ್ ಬೀಡ್ಗೆ ಇದರಿಂದ ಕ್ರೋಶ ತಗೊಳ್ಳಿ. ತೊಗೊಂಬಿಟ್ಟು ಫಸ್ಟು ರಿಂಗ್ ಬೀಡ್ ಹಾಕ್ಕೋಬೇಕು. ಇದನ್ನು ರಿಂಗ್ ಬೀಡ್ ಆದಮೇಲೆ ಈ ದಾರ ತಗೊಳ್ಳಿ, ಈ ಬೀಡನ್ನ ಮೇಲೆ ಹಾಕ್ಕೊಳ್ಳಿ. ಯಾವ ಬೀಡ್ ರಿಂಗ್ ಯಾವ ಸೈಜಾನೂ ಹಾಕ್ಕೊಳ್ಳಿ. ಇದನ್ನು ಇದರೊಳಗೆ ತಗೊಳ್ಳಿ. ಒಂದು ಎಳೆ ಬಿಟ್ಕೊಳ್ಳುತ್ತೆ. ಹಿಂಗೆ ತಗೊಂಡ್ಮೇಲೆ ಕ್ರೋಶ ಚೇಂಜ್ ಮಾಡ್ಕೊಳ್ಳಿ. ಅದು ದಪ್ಪ ಇದೆ, ತೂರಲ್ಲ. ಹೀಗೆ ಇದೇ ಮೂಮೆಂಟ್ ಇದೇ ಹೋಗ್ತಿರೋ ಹಾಗೆ ನಾವು ಹೇಗೆ ಮಾಡ್ತಾಯಿದ್ದೀವೋ ಅದೇ ಡೈರೆಕ್ಷನಲ್ಲಿ ಇಟ್ಕೊಂಡು ನೋಡಿ, ಕೊನೆಗೆ ಕ್ರೋಶ ಕೊನೆಯದು ಬೀಡೊಳಗೆ ಹಾಕ್ಕೋಬೇಕು. ನೋಡಿ ಇಲ್ಲಿ ಇನ್ನೊಂದು ಸರಿ ತೋರಿಸ್ತೀನಿ. ಇದಾದಮೇಲೆ ಕ್ರೋಶನ ಮುಂದಕ್ಕೆ ಎಳ್ಕೊಳ್ಳಿ, ಅದೇ ಲೂಪಲ್ಲಿ ರಿಂಗ್ ಒಳಗೆ ಇದನ್ನು ತೊಗೋಬೇಕು. ನೋಡಿ ರಿಂಗ್ ಮೇಲಕ್ಕೆ ಬರುತ್ತೆ, ರಿಂಗ್ ಮೇಲೆ ಬರುತ್ತೆ. ತಿರ್ಗಾನು ನಾನು ಕ್ರೋಶ ಚೇಂಜ್ ಮಾಡ್ತೀನಿ, ಇದರಲ್ಲಿ ಆಗಲ್ಲ. ನಿಮ್ಗೆ ಅದರೊಳಗೆ ಕಂಟಿನ್ಯೂ ಮಾಡೋಕ್ಕಾಗತ್ತೆ ಅಂದರೆ ಮಾಡಿ, ತೊಂದರೆ ಇಲ್ಲ. ನೋಡಿ ಹಿಂಗೆ ತಗೊಂಡು ಇದರೊಳಗೆ ಹಿಂಗೆ ಬರಬೇಕು. ಇಷ್ಟೇ ರಿಂಗ್ ಬೀಡು.
ಏನೋ ತುಂಬ ಕಷ್ಟ ಅನ್ಕೋತೀವಿ, ಬಟ್ ನೋಡಿಕೊಂಡ್ರೆ ಈಸಿಯಾಗಿ ನಿಮಗೆ ಹಂಗೆ ಇದಾಗಲಿಲ್ಲ ಅಂದರೆ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ, ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಇನ್ನೊಂದು ಸರಿ ರಿಪ್ಲೈ ಮಾಡಿ ಹಾಕಿ ನೋಡಿ. ಇನ್ನೊಂದು ಸರಿ ಹೇಳ್ಕೊಡ್ತೀನಿ ಈಗ ರಿಂಗಿಂದು, ಯಾಕಂದರೆ ತುಂಬ ಜನಕ್ಕೆ ರಿಂಗೇ ಇಷ್ಟ ಆಗಿದೆ. ಸೊ ಫಸ್ಟು ಈ ಥರ ಲೂಪ್ ಇಟ್ಕೊಳ್ಳಿ, ರಿಂಗ್ ಹಾಕ್ಕೊಳ್ಳಿ, ಮತ್ತು ಲೂಪ್ ಒಳಗೋಗಿ ಲೂಪಿಂದ ಹೊರಗೆ ರಿಂಗ್ ಮೇಲೆ ಹಾಕ್ಕೊಳ್ಳಿ. ಮೇಲೆ ಹಾಕ್ಕೊಂಡು ಸ್ವಲ್ಪ ದಾರ ತಗೊಂಡು ಇದರೊಳಗೆ ಬನ್ನಿ. ಈಗ ಹಿಂಗೆ ಇಟ್ಕೊಳ್ಳಿ ಲೂಪು. ಕ್ರೋಶೆ ಚೇಂಜ್ ಮಾಡ್ಕೊಳ್ಳೋಣ. ಲೂಪೊಳಗೆ ಕ್ರೋಶ ಹಾಕಿ ನೋಡಿ, ಮುಂದೆ ಪೂರ್ತಿ ಎಳ್ಕೊಂಡು ರಿಂಗ್ ಒಳಗೆ ಕ್ರೋಶ ಬರಬೇಕು. ಸೊ ರಿಂಗನ್ನು ಮೇಲಕ್ಕೆ ಹಾಕ್ಕೊಳ್ಳಿ. ಮೇಲಕ್ಕೆ ಹಾಕ್ಕೊಂಡು ಕ್ರೋಶ ಚೇಂಜ್ ಮಾಡ್ತೀನಿ ತಿರ್ಗಾನು. ಸ್ವಲ್ಪ ಕಷ್ಟ ಆಗ್ಬೋದು ಇದು. ರಿಂಗ್ ತುಂಬ ಹಾಕಬೇಡಿ, ಸುಮಾರು ಒಂದು ಅಷ್ಟು ಡಿಸ್ಟೆನ್ಸಿಗೆ ಒಂದು 3-4 ರಿಂಗ್ ಬರೋ ಹಂಗೆ ಮಾಡ್ಕೊಳ್ಳಿ. ತುಂಬ ರಿಂಗ್ ಆದರೂ ಚೆನ್ನಾಗಿರಲ್ಲ, ಕೆಳಗೆ ಕುಚ್ಚೆಲ್ಲ ಬರೋದ್ರಿಂದ ಅಸಹ್ಯ ಕಾಣುತ್ತೆ. ರಿಂಗನ್ನು ಹಿಂಗೆ ಹಾಕ್ಕೊಂಬಿಟ್ಟು ಎಳೆನ ಕ್ಲೀನಾಗಿ ಹಿಂದೆ ಎಲ್ಲ ತೊಳ್ಕೊಂಡು ನೋಡಿ, ಇದನ್ನು ಇದ್ರೊಳಗೆ ತೊಗೊಳ್ಳಿ. ಇದನ್ನು ಕ್ಲೀನಾಗಿ ಪ್ಲೇಸ್ ಮಾಡಿಕೊಂಡ್ರೆ ಕೂತ್ಕೊಳ್ಳುತ್ತೆ. ಎಲ್ಲ ಆದಮೇಲೆ ನೀವು ಹಿಂಗೆ ತೊಳ್ಕೊಂಡ್ರೆ ಬರುತ್ತೆ. ಅದು ಸ್ಟಾರ್ಟಿಂಗಲ್ಲೇ ಹಂಗೆ ಬರಲ್ಲ. ಅದು 2 ಹಾಕಿದ ಮೇಲೆ ಅದನ್ನು ಟರ್ನ್ ಮಾಡ್ಕೊಳ್ಳಿ. ನೋಡಿ, ತುಂಬ ಸುಲಭ ಇದೆ. ನಾನು ಒಂದೆರಡು ಡಿಸೈನ್ ತೋರಿಸಿದ್ದೀನಿ ಫ್ರೆಂಡ್ಸ್, ಅದನ್ನು ಮೇಲೆ ಐ ಬಟನ್ನಲ್ಲಿ ಬರುತ್ತೆ, ನೀವು ಬೇಕಿದ್ರೆ ಅದನ್ನು ನೋಡ್ಬೋದು, ಅದನ್ನು ಮಾಡ್ಬೋದು, ಆ ಡಿಸೈನು ಮಾಡ್ಕೋಬೋದು. ಈಸಿ ಇದೆ ಅದು. ಇದು ಬರ್ದಿರೋರಿಗೆ ಅದನ್ನು ಮಾಡ್ಕೋಬೋದು. ಆಮೇಲೆ ಕ್ರೋಶ ಇಲ್ದವ್ರಿಗೆ ಅದು ಸೂಜಿ ದಾರದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಮಾಡ್ಕೋ ನೋಡಿ ಈ ಥರ. ಸೊ ಬೀಡ್ ಹಾಕೋದೆಲ್ಲ ಪೊಸಿಷನ್ ಸೇಮ್. ಲೂಪನ್ನ ಇಟ್ಕೋಬೇಕು, ಬೀಡನ್ನ ಹಾಕ್ಕೋಬೇಕು. ನೋಡಿ, ಲಾಂಗ್ ಬೀಡ್, ರೌಂಡ್ ಬೀಡು, ಎಂಥ ಬೀಡಾದರೂ ಕ್ರೋಶಾಗಿ ಹಾಕ್ಕೊಳ್ಳೋದು. ಡೈರೆಕ್ಷನ್ ಮಾತ್ರ ತುಂಬ ಹುಷಾರಾಗಿ ಇಟ್ಕೋಬೇಕು. ಚೇಂಜ್ ಮಾಡಿದ್ರೆ ಡೈರೆಕ್ಷನ್ನು ನಿಮಗೆ ತಿರ್ಗಾನು ಸಿಗಲ್ಲ. ಇದನ್ನು ತಗೊಳ್ಳೋದು, ಅದೇ ಈ ಕ್ರೋಶಲ್ಲಿ ಇಷ್ಟು ದಪ್ಪ ದಾರ ಹೋಗೋದಿಲ್ಲ. ಸೊ ಅದಕ್ಕೆ ನಾನು ಅದನ್ನು ತೊಗೊಂಡೆ. ಈ ಥರ ತೊಗೊಂಡು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ದಾರ ತೊಗೊಳ್ಳೋದ್ರಿಂದ ಸಣ್ಣ ಕ್ರೋಶಲ್ಲಿ ಕಷ್ಟ ಆಗುತ್ತೆ. ಆಮೇಲೆ ಇದು ನಿಮಗೆ ಈಸಿ ಆಗುತ್ತಲ್ಲ ಈ ಕ್ರೋಶಲ್ಲಿ. ನೋಡಿ ಎಷ್ಟು ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ಈ ಥರ. ಸೊ ಬೀಡ್ಸು ಹೇಳ್ಕೊಟ್ಟಿದ್ದೀನಿ. ಈ ಥರ ಮಾಡಿ ಎಂಡಿಂಗು ಸ್ಟಾರ್ಟಿಂಗು ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೀನಿ ನಾನು. ಓಕೆ, ಸಿ ಯು ಫ್ರೆಂಡ್ಸ್, ಬೈ ಬಾಯ್. ತುಂಬ ಕಷ್ಟ ಅಂದ್ಕೋಬೇಡಿ, ತುಂಬ ಜನ ಕೇಳಿರೋದ್ರಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ನಾನು ಮಾಡ್ತಿರಲಿಲ್ಲ. ಪಾಪ ಈಗ ತುಂಬ ಟ್ರೆಂಡಿಂಗಲ್ಲಿದೆ ಈ ಡಿಸೈನು. ಎಲ್ಲರಿಗೂ ಬೇಕು, ಎಲ್ಲರೂ ಕಲಿಬೇಕು, ಎಲ್ಲರೂ ಮಾಡಬೇಕು. ಸೊ ಇದು ನಿಮ್ಮ ಏರಿಯಾ ಮೇಲೆ ನೀವು ಇದನ್ನು ಚಾರ್ಜ್ ಮಾಡ್ಬೋದು. 300-400 ಆ ಥರ ನೀವು ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ ಇದಿಷ್ಟು ಬಟ್ಟೆ ಈ ಸೀರೆಯಲ್ಲಿ ಇಷ್ಟೇ ಇರೋದು. ಕೆಲವು ಸೀರೆಯಲ್ಲಿ ತುಂಬ ಅಗಲ ಇರುತ್ತೆ, ಅದು ವೇಸ್ಟ್ ಆಗಬಾರ್ದು ಅಂತ ಇದನ್ನು ಮಾಡೋದು. ಇಲ್ಲಾಂದರೆ ಇಲ್ಲಿ ಕಟ್ ಮಾಡಿ ಜಿಗ್ಜಾಗ್ ಮಾಡಿ ಕುಚ್ಚು ಕಟ್ತೀವಿ. ಇಲ್ಲಾಂದರೆ ಇದಿಷ್ಟು ಎಳೆ ತೆಗೆದುಬಿಟ್ಟು ಎಳೆಯಲ್ಲಿ ಕುಚ್ಚು ಕಟ್ತಾರೆ. ನಾವೇನು ಅಂದ್ಕೊಂಡ್ವಿ, ನಾನು ಅಂದ್ಕೊಂಡಿದ್ದು ಇದಿಷ್ಟು ಬಟ್ಟೆ ವೇಸ್ಟ್ ಆಗುತ್ತಲ್ಲ, ಸುಮ್ಮನೆ ಯಾಕೆ ಅಂತ ಹೇಳಿ ಇದನ್ನು ಮಾಡಿದೆ. ಸೊ ಅದು 2 ಡಿಸೈನ್ ನೋಡಿ, ಮೇಲೆ ಐ ಬಟನಲ್ಲಿ ಬರುತ್ತೆ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಅದನ್ನು ನೋಡ್ಬೋದು. ಅದು ಚೆನ್ನಾಗಿದೆ ಡಿಸೈನು, ಸಿಂಪಲ್ ಆಗಿದೆ, ಸೂಜಿ ದಾರದಲ್ಲಿ ಮಾಡೋದು. ಸೊ ನೋಡೋಣ ಫ್ರೆಂಡ್ಸ್, ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು. ಸೊ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪಾರ್ಟಲ್ಲಿ ಎಂಡಿಂಗು ಸ್ಟಾರ್ಟಿಂಗು ಹೇಳ್ಕೊಡ್ತೀನಿ.
ಅಂದರೆ ಸ್ಟಾರ್ಟಿಂಗ್ ಅಂತಂದರೆ ಇಲ್ಲಿ ಫಿನಿಷಿಂಗ್ ಮಾಡಬೇಕಾಗತ್ತೆ ನಾವು. ಇದು ಹಿಂಗೆ ಬಿಟ್ಟರೆ ಚೆನ್ನಾಗಿರಲ್ಲ. ಈ ಫಿನಿಷಿಂಗ್ ನಾನು ಹೇಳ್ಕೊಡ್ತೀನಿ, ಎಂಡಿಂಗು ಸ್ಟಾರ್ಟಿಂಗಲ್ಲಿ, ಎಂಡಿಂಗಲ್ಲೂ ಇದೇ ಥರ ಆಗುತ್ತೆ ಫಿನಿಷಿಂಗು. ಸೊ ಇದು ಭಾಳ ಮುಖ್ಯ, ಇಲ್ಲಾಂದರೆ ಸೀರೆ ಹಿಂಗೆ ಹೇಳುತ್ತೆ. ಇದು ಕ್ಲೀನಾಗಿ ಬರಬೇಕಲ್ವ ಲೆವೆಲ್ಲು, ಅದನ್ನು ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.